ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ, ಸೊ ಅಂಥವರೆಲ್ಲರೂ ಕೂಡ ಹೊಸದಾಗಿ ಬಂದಿರೋಂಥ 3 ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಇದು ಹೊಸದಾಗಿ ಬಂದಿರೋದು ಅನ್ನೋದಕ್ಕಿಂತ 3 ಅಪ್ಡೇಟ್ಗಳು ನಿಮಗೆಲ್ಲ ತಿಳಿಸ್ಬೇಕಾಗಿದೆ. ಯಾಕೆಂತಂದರೆ ಸಾಕಷ್ಟು ವೀಡಿಯೋಗಳು ಅಂದರೆ ಸಾಕಷ್ಟು ಕಮೆಂಟ್ಗಳು ಬರ್ತಿದೆ. ಕಳೆದ ಬಾರಿ ಒಂದು ವೀಡಿಯೋವನ್ನು ಹಾಕಿದಾಗ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಬಿಡುಗಡೆ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕಿದಾಗ ಅಲ್ಲಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ರ. ಸೊ ನಮಗಿನ್ನೂ ಹಣ ಬಂದಿಲ್ಲ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ರ. ಸೊ ಅಂಥವರೆಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ. ಸೊ ಇದರರ್ಥ ಏನಪ್ಪ ಅಂದರೆ ನಿಮ್ಮ ಕ್ವಶನ್ಗಳಿಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದರ ಜೊತೆ ಬಂದ್ಬಿಟ್ಟು ಅಂದರೆ 3 ಹೊಸದಾಗಿ ವಿಷಯಗಳೇನಿದೆ ಅದ್ರ ಮುಖಾಂತರ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾದರೆ ಏನಪ್ಪ ಒಂದು ಆನ್ಸರ್ಸು ಯಾವ ಥರ ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ನನಗೆ ತಿಳಿಸಿದ್ದೆ ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ. ಅಲ್ಲಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ದಾರೆ, ಅಂದರೆ ಏನು ಹೇಳ್ತಾ ಇದ್ದಾರೆ, ನಮಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ನಮಗೇನೋ ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ, ಈಗಾಗಲೇ ಮೇ ತಿಂಗಳು ನಡೀತಾ ಇದೆ, ಇನ್ನು ಯಾವಾಗ ಪಿಂಚಣಿ ಹಣ ಬರುತ್ತೆ, ಸೊ ಅದ್ರ ಜೊತೆ ನಮಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅಂಥೇಳಿ ಸಾಕಷ್ಟು ವೀಡಿಯೋಗಳಲ್ಲಿ ಅಂದರೆ ಸಾಕಷ್ಟು ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಸಮಸ್ಯೆಗಳು ಏನಿದೆ ಅಂಥೇಳಿ. ಸೊ ಸಾಕಷ್ಟು ಜನ ಇನ್ನೂ ಏನು ಹೇಳ್ತಾ ಇದ್ದಾರೆ, ನಮಗೆ BP ಶುಗರ್ ಇದೆ, ಮಾತ್ರೆ ತೊಗೊಳ್ಳೋದಕ್ಕೂ ಕೂಡ ಹಣ ಇಲ್ಲ, ಕರೆಕ್ಟಾಗಿ ಹೇಳಿ ಯಾವಾಗ ಬರುತ್ತೆ ಅಂತೇಳಿ, ಸುಮ್ಮನೆ ಸುಳ್ಳು ವೀಡಿಯೋಗಳನ್ನ ತಿಳಿಸ್ಬೇಡಿ ಅಂತ ಹೇಳಿ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ಹೇಳಿದ್ರ. ಸೊ ಅಂಥವರೆಲ್ಲರೂ ಕೂಡ ಈ ಒಂದು ವೀಡಿಯೋದಲ್ಲಿ ನಾನು ಆನ್ಸರನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ ಹೇಳಿಬಿಡ್ತೀನಿ, ಸೊ ನಿಮ್ಗೆ ಏನು ಪಿಂಚಣಿ ಹಣ ಬರಬೇಕಾಗಿದೆ ಅದು ಖಂಡಿತವಾಗ್ಲೂ ಕೂಡ ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ಒಂದು ಮೋಸ ಆಗಲ್ಲ, ಸ್ವಲ್ಪ ತಡವಾಗಿ ಬರುತ್ತೆ ಅಷ್ಟೇ. ಸೊ ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ, ಸೊ ನಾನು ಕಳೆದ ವೀಡಿಯೋದಲ್ಲಿ ಹೇಳಿದೆ 20ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅಂತೇಳಿ. ಸೊ ಇದ್ರ ಬಗ್ಗೆ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇನ್ನು 6-7 ದಿನದ ಒಳಗಡೆ ನಿಮಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ. ಏಪ್ರಿಲ್ ಆಗಿರ್ಬೋದು, ಮೇ ಆಗಿರ್ಬೋದು ಅಥವಾ ಮಾರ್ಚ್ ಆಗಿರ್ಬೋದು, ಯಾವ ಕಂತಿನ ಹಣ ಪೆಂಡಿಂಗ್ ಇತ್ತು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅದು ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಎರಡನೇ ಹೊಸ ವಿಷಯ ಏನಪ್ಪ ಅಂತಂದರೆ, ಸೊ ಎಲ್ಲರೂ ಕೇಳ್ಬೋದು, ಸೊ ನಮಗೆ ಮಾರ್ಚ್ ತಿಂಗಳ ಹಣ ಬಂದಿಲ್ಲ, ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ, ಮೇ ತಿಂಗಳ ಹಣ ಬಂದಿಲ್ಲ, ಸೊ ಒಟ್ಟಿಗೆ ಹಾಕಿಬಿಡ್ತಾರೆ ನಮ್ಮ ಬ್ಯಾಂಕ್ ಖಾತೆಗೆ ಅಂತ ಹೇಳಿ ಕೂಡ ನಿಮಗೆ ಸಾಕಷ್ಟು ಡೌಟ್ಗಳು ಕೂಡ ಇರ್ಬೋದು. ಸೊ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮೆ ಮಾಡೋದಿಲ್ಲ. ಸೊ ಮೊದಲು ಏನು ಪೆಂಡಿಂಗ್ ಇತ್ತು ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ಮೊದಲು ಹಾಕ್ತಾರೆ. ಅದಾದಮೇಲೆ ಒಂದು ವಾರ ಗ್ಯಾಪ್ ತೊಗೊಂಡು ಮತ್ತು ಏಪ್ರಿಲ್ ಹಾಕ್ತಾರೆ, ಮತ್ತು ಒಂದು ವಾರ ಗ್ಯಾಪ್ ತೊಗೊಂಡು ನಿಮಗೆ ಮೇ ತಿಂಗಳ ಹಣ ಕ್ಲಿಯರ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಹಣ ಜಮೆ ಆಗುವಂಥದ್ದು, ಒಟ್ಟಿಗೆ ಯಾವುದೇ ಕಾರಣಕ್ಕೂ ಕೂಡ 3 ಕಂತಿನ ಹಣ ಜಮೆ ಆಗೋದಿಲ್ಲ. ಸೊ ಇದು ಎರಡನೇ ವಿಚಾರ ಆಗಿರುತ್ತೆ. ಆ್ಯಂಡ್ ಮೂರನೇ ವಿಚಾರ ಬಂದುಬಿಟ್ಟು, ಸೊ ಎಲ್ಲರೂ ಕೂಡ ಡೌಟ್ ಇದ್ದೇ ಇರುತ್ತೆ. ಸೊ ಎಷ್ಟೋ ಜನ ಏನು ಮಾಡ್ಕೊಳ್ತಾರೆ ಅಂದರೆ, ನಮಗೆ ಕರೆಕ್ಟಾಗಿ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ ಕೂಡ ತಿಳ್ಕೋಬೇಕು ಅಂತ ಅಂದ್ಕೊಳ್ತಾರೆ. ಸೊ ನಮಗೆ ಕರೆಕ್ಟಾಗಿ ಹಣ ಜಮೆ ಆಗ್ತಾ ಇದೆಯಾ, ಏನಾದರೂ ಸಮಸ್ಯೆ ಆಗಿದೆಯಾ, ನಮಗೇನು ಪಿಂಚಣಿ ಹಣ ಬರಬೇಕಾ ಅದರಲ್ಲಿ ಏನಾದರೂ ಮೋಸ ಆಗಿದೆಯಾ, ಸೊ ಅದನ್ನು ತಿಳ್ಕೋಬೇಕು ಅನ್ನೋದು ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಅದರ ಒಂದು ವಿಚಾರಗಳನ್ನ ತಿಳ್ಕೋಬೇಕು ಅಂತೇಳಿ. ಸೊ ನೀವೇನು ಮಾಡ್ತೀರಾ, ಯೂಟ್ಯೂಬಲ್ಲಿ ಓಪನ್ ಮಾಡ್ತೀರಾ, ಈ ಥರ ವಿಚಾರಗಳನ್ನ ಅಂದರೆ ನಾವು ಕೊಡುವಂಥ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ತೀರಾ. ಅದು ಕೂಡ ನಿಮಗೆ ಸಾಕಾಗಲ್ಲ, ಅಂದರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತಲೇ ಹೇಳ್ಬೋದು. ಸೊ ನೀವೇ ಸ್ವಂತವಾಗಿ ತಿಳ್ಕೋಬೇಕು ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಬಂದೇ ಬರುತ್ತೆ. ಸೊ ಅದಕ್ಕೆ ಒಂದು ವೆಬ್ಸೈಟ್ ಲಿಂಕ್ ಇದೆ. ಸೊ ಪಿಂಚಣಿದೆ ಒಂದು ವೆಬ್ಸೈಟ್ ಲಿಂಕ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಏನು ಬೆನಿಫಿಷರಿ ID ಅಂತ ಇರುತ್ತೆ, ಸೊ ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ, ಪಿಂಚಣಿದಾರ ಎಲ್ಲರೂ ಕೂಡ ಬೆನಿಫಿಷರಿ ID ಅಂತಿರುತ್ತೆ. ಸೊ ಅದನ್ನು ನೀವಲ್ಲಿ ಹಾಕಿಬಿಟ್ಟು ಆ ಒಂದು ID ಇತ್ತು ಅಂದರೆ ನಿಮ್ಮ ಒಂದು ಸ್ಟೇಟಸ್ ನಿಮಗೆ ಕಾಣಿಸುತ್ತೆ, ಅಂದರೆ ತೋರಿಸುತ್ತೆ. ಸೊ ನಿಮ್ಮ ಒಂದು ಯಾವಾಗಿಂದ ಹಣ ಜಮೆ ಆಗಿದೆ, ಯಾವಾಗ ಎಷ್ಟು ಹಣ ಏನು ಸಮಸ್ಯೆ ಆಗಿದೆ, ಯಾವ ಕಂತಿನ ಹಣ ಯಾವಾಗ ಜಮೆ ಆಗಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ಅದರಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಇರುತ್ತೆ. ಸೊ ನೀವು ಆರಾಮ್ಸಾಗಿ ತಿಳ್ಕೊಬೋದು ನಿಮಗೆ ಕರೆಕ್ಟಾಗಿ ಹಣ ಬಂದಿದೆಯಾ ಇಲ್ವಾ, ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಂತೇಳಿ ಪ್ರತಿಯೊಂದನ್ನು ಕೂಡ ನೀವಲ್ಲಿ ತಿಳ್ಕೊಬೋದು. ಸೊ ಇದು 3 ಹೊಸ ವಿಷಯಗಳಂತಲೇ ಹೇಳ್ಬೋದು. ಸೊ ನಿಮ್ಮ ಕ್ವಶನ್ಗಳೆಲ್ಲರೂ ಕೂಡ ಅಂದರೆ ನಿಮ್ಮ ಕಮೆಂಟ್ಗಳೆಲ್ಲ ಕೂಡ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.